ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 24/3/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ. ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಯಾವುದೇ ಸೇವಾಭಂಗ ಮಾಡಬಾರದು. ಶಿವ ಭಗವಾನು ವಾಚ: ಅವರು ನಮ್ಮನ್ನು ಅಗಲುವುದಿಲ್ಲ ಎಂಬ ಗೀತೆಯನ್ನು ಮಕ್ಕಳು ಕೇಳಿದಿರಿ. ಮಕ್ಕಳು ಹೇಳ್ತಾರೆ, ನಾವು ಮೂಲವತನದಲ್ಲಿದ್ದಾಗ ತಂದೆಯವರಾಗಿದ್ದೆವು ಮತ್ತು ತಂದೆ ನಮ್ಮವರಾಗಿದ್ದರು. ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ಜ್ಞಾನ ಸಿಕ್ಕಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಚಕ್ರವನ್ನು ಸುತ್ತಿದ್ದೇವೆ. ಈಗ ಪುನಃ ನಾವು ತಂದೆಯ ಮಕ್ಕಳಾಗಿದ್ದೇವೆ. ರಾಜಯೋಗವನ್ನು ಕಲಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಕಲ್ಪದ ಹಿಂದಿನ ತರಹ ಪುನಃ ಬಂದಿದ್ದಾರೆ. ತಂದೆ ತಿಳಿಸ್ತಾರೆ, ಹೇ ಮಕ್ಕಳೇ ಎಂದು. ಹಾಗೆಂದು ಹೇಳಿ ಮಕ್ಕಳಾಗಿ ಇಲ್ಲಿ ಮಧುಬನದಲ್ಲಿ ಕುಳಿತು ಬಿಡುವಂತಿಲ್ಲ. ನೀವು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನ ಪವಿತ್ರರಾಗಿರಿ. ಕಮಲಪುಷ್ಪ ನೀರಿನಲ್ಲಿರ್ತದೆ, ಆದರೆ ನೀರಿಗೆ ಅಂಟದಂತೆ ಮೇಲಿರ್ತದೆ. ಅದಕ್ಕೆ ನೀರು ಸ್ಪರ್ಶಿಸುವುದೇ ಇಲ್ಲ. ತಂದೆ ತಿಳಿಸ್ತಾರೆ, ನೀವು ಸಹ ಮನೆಯಲ್ಲಿಯೇ ಇರಿ, ಕೇವಲ ಪವಿತ್ರರಾಗಿರಿ. ಇದು ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಅವರೆಲ್ಲರನ್ನೂ ಪಾವನ ಮಾಡಲು ನಾನು ಬಂದಿದ್ದೇನೆ. ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಅವರ ವಿನಃ ಮತ್ಯಾರೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಅರ್ಧಕಲ್ಪದಿಂದ ನಾವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ. ನೀವು 84 ಜನ್ಮಗಳನ್ನು ಅವಶ್ಯವಾಗಿ ಪೂರ್ಣ ಮಾಡಬೇಕಾಗಿದೆ ಮತ್ತು 84 ಜನ್ಮಗಳ ಚಕ್ರವನ್ನು ಮುಗಿಸಿ ಯಾವಾಗ ಅಂತಿಮ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಾನು ಬರಬೇಕಾಗ್ತದೆ. ಮಧ್ಯದಲ್ಲಿ ಮತ್ಯಾರೂ ಪತಿತರಿಂದ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಯಾರೂ ಸಹ ತಂದೆಯನ್ನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ. ಡ್ರಾಮಾನುಸಾರ ಎಲ್ಲರೂ ಕಲಿಯುಗದಲ್ಲಿ ಪತಿತರು ತಮೋಪ್ರಧಾನರಾಗಲೇಬೇಕಾಗಿದೆ. ತಂದೆ ಬಂದು ಎಲ್ಲರನ್ನೂ ಪಾವನ ಮಾಡಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ ಮತ್ತು ತಂದೆಯಿಂದ ಸುಖಧಾಮದ ಆಸ್ತಿಯನ್ನು ಪಡೆಯುತ್ತೀರಿ. ಸತ್ಯಯುಗದಲ್ಲಿ ಯಾವುದೇ ದುಃಖವಿರೋದಿಲ್ಲ. ನೀವೀಗ ಜೀವಿಸಿದ್ದಂತೆಯೇ ತಂದೆಯವರಾಗಿದ್ದೀರಿ. ತಂದೆ ತಿಳಿಸ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿಯೇ ಇರಬೇಕು. ನೀವು ಗೃಹಸ್ಥವನ್ನು ಬಿಟ್ಟು ಬಿಡಿ ಎಂದು ತಂದೆ ಯಾರಿಗೂ ಹೇಳೋದಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಅಂತಿಮ ಜನ್ಮ ಪವಿತ್ರರಾಗಬೇಕಾಗಿದೆ. ನೀವು ಮನೆ ಮಠವನ್ನು ಬಿಡಿ ಎಂದು ತಂದೆ ಹೇಳುವುದಿಲ್ಲ. ಎಂದಾದರೂ ಹೇಳಿದ್ದಾರೇನು? ನೀವು ಈಶ್ವರೀಯ ಸೇವಾರ್ಥವಾಗಿ ತಾವಾಗಿಯೇ ಬಿಟ್ಟು ಬಂದಿದ್ದೀರಿ. ಕೆಲವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಈಶ್ವರೀಯ ಸೇವೆ ಮಾಡ್ತಾರೆ. ಯಾರನ್ನೂ ಇಲ್ಲಿ ಬಿಡಿಸಲಾಗೋದಿಲ್ಲ. ತಂದೆ ಯಾರನ್ನೂ ಬಿಡಿಸೋದಿಲ್ಲ. ನೀವೆಲ್ಲರೂ ತಾವಾಗಿಯೇ ಸರ್ವೀಸಿಗಾಗಿ ಬಂದು ಬಿಟ್ಟಿದ್ದೀರಿ. ತಂದೆ ಯಾರನ್ನೂ ಬಿಡಿಸಲಿಲ್ಲ. ನಿಮ್ಮ ಲೌಕಿಕ ತಂದೆ ವಿವಾಹ ಮಾಡಿಕೊಳ್ಳಲು ಹೇಳ್ತಾರೆ, ನೀವು ಮಾಡಿಕೊಳ್ಳೋದಿಲ್ಲ. ಏಕೆಂದರೆ ನಿಮಗೆ ತಿಳಿದಿದೆ, ಈಗ ಮೃತ್ಯುಲೋಕದ ಅಂತ್ಯವಾಗಿದೆ. ಮದುವೆಯಿಂದ ನಷ್ಟವೇ ಆಗುವುದು. ಮತ್ತೆ ನಾವು ಪಾವನರಾಗುವುದು ಹೇಗೆ ಅಂದಾಗ ನಾವೇಕೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬಾರದು
ರಾಮರಾಜ್ಯವಾಗಲಿ ಎಂದು ತಂದೆ ಬಯಸ್ತಾರೆ. ಹೇ ಪತಿತ ಪಾವನ ಸೀತಾರಾಮ್, ಹೇ ರಾಮನೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ಕರೆಯುತ್ತಾರಲ್ಲವೇ. ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಈ ಸಮಯದ ಸುಖ ಕಾಗವಿಷ್ಟ ಸಮಾನವಾಗಿದೆ ಎಂದು ಸನ್ಯಾಸಿಗಳು ಸಹ ಹೇಳ್ತಾರೆ. ಅದು ನಿಜವಾಗಿದೆ. ಇಲ್ಲಿ ಸುಖವಂತೂ ಇಲ್ಲವೇ ಇಲ್ಲ ಹೇಳುತ್ತಿರುತ್ತಾರೆ. ಆದರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ತಂದೆ ದುಃಖಕ್ಕಾಗಿ ಈ ಸೃಷ್ಟಿಯನ್ನು ರಚಿಸೋದಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನೀವು ಮರೆತು ಹೋಗಿದ್ದೀರಾ. ಸ್ವರ್ಗದಲ್ಲಿ ದುಃಖದ ಹೆಸರೂ ಗುರುತು ಇರೋದಿಲ್ಲ. ಅಲ್ಲಿ ಕಂಸ ಮೊದಲಾದವರು ಎಲ್ಲಿಂದ ಬರುವರು? ಈಗ ಬೇಹದ್ದಿನ ತಂದೆ ಏನನ್ನು ತಿಳಿಸುತ್ತಾರೆಯೋ ಅವರ ಮತದಂತೆ ನಡೆಯಬೇಕಾಗಿದೆ. ತನ್ನ ಮನಮತದಂತೆ ನಡೆಯುವುದರಿಂದ ನಷ್ಟ ಮಾಡಿಕೊಳ್ತೀರಿ. ಆಶ್ಚರ್ಯವೆನಿಸುವಂತೆ ಜ್ಞಾನವನ್ನು ಕೇಳಿ ಹೇಳಿ ನಡೆಯುತ್ತಾ ಮತ್ತೆ ವಿರೋಧಿಗಳಾಗಿ ಹೋಗಿ ಸೇವಾಭಂಗ ಮಾಡ್ತಾರೆ. ಅಂಥವರದ್ದು ಏನಾಗುವುದು? ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವ ಬದಲು ಕವಡೆಯಂತೆ ಮಾಡಿಕೊಳ್ತಾರೆ. ಅಂತಿಮದಲ್ಲಿ ನಿಮಗೆ ತಮ್ಮದೆಲ್ಲವೂ ಸಾಕ್ಷಾತ್ಕಾರವಾಗುವುದು. ಇಂತಹ ಚಲನೆಯ ಕಾರಣ ಈ ಪದವಿಯನ್ನು ಪಡೆದೆವು ಎಂದು. ಇಲ್ಲಂತೂ ನೀವು ಯಾವುದೇ ಪಾಪ ಮಾಡಬಾರದು, ಏಕೆಂದರೆ ನೀವು ಪುಣ್ಯಾತ್ಮರಾಗ್ತಿದ್ದೀರಿ. ಪಾಪ ಮಾಡಿದರೆ 100ರಷ್ಟು ಶಿಕ್ಷೆಯಾಗುವುದು. ಭಲೆ ಸ್ವರ್ಗದಲ್ಲಿ ಬರ್ತೀರಿ, ಆದರೆ ಬಹಳ ಕಡಿಮೆ ಪದವಿ. ಇಲ್ಲಿ ನೀವು ರಾಜಯೋಗವನ್ನು ಕಲಿಯಲು ಬಂದಿದ್ದೀರಿ, ಮತ್ತೆ ಪ್ರಜೆಗಳಾಗಿ ಬಿಡುತ್ತಾರೆ. ಪದವಿಗಳಲ್ಲಿ ಬಹಳ ಅಂತರವಿದೆಯಲ್ಲವೇ. ಇದನ್ನೂ ತಿಳಿಸಿದ್ದಾರೆ. ಯಜ್ಞದಲ್ಲಿ ಏನಾದರೂ ನೀಡಿ ಮತ್ತೆ ಅದನ್ನು ಹಿಂತೆಗೆದುಕೊಂಡರೆ ಚಂಡಾಲರ ಜನ್ಮ ಸಿಗ್ತದೆ. ಕೆಲವು ಮಕ್ಕಳು ಇಂತಹ ಚಲನೆಯಲ್ಲಿ ನಡೀತಾರೆ. ಅವರ ಪದವಿಯೇ ಕಡಿಮೆಯಾಗ್ತದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ರಾಜಾರಾಣಿಯ ಬದಲು ಪ್ರಜೆಗಳಲ್ಲಿಯೂ ಕಡಿಮೆ ಪದವಿ ಸಿಗುವಂತಹ ಯಾವುದೇ ಕರ್ಮ ಮಾಡಬೇಡಿ. ಯಜ್ಞದಲ್ಲಿ ಸ್ವಾಹ ಆಗಿ ಮತ್ತೆ ಬಿಟ್ಟು ಹೋದರೆ ಅಂಥವರು ಏನಾಗುವರು? ಇದನ್ನೂ ಸಹ ತಂದೆ ತಿಳಿಸ್ತಾರೆ, ಮಕ್ಕಳೇ, ಯಾವುದೇ ವಿಕರ್ಮ ಮಾಡಬೇಡಿ. ಇಲ್ಲದಿದ್ದರೆ 100 ಪಟ್ಟು ಶಿಕ್ಷೆ ಸಿಗುವುದು. ಅಂದ ಮೇಲೆ ಏಕೆ ನಷ್ಟ ಮಾಡಿಕೊಳ್ಳಬೇಕು? ಇಲ್ಲಿರುವವರಿಗಿಂತಲೂ ಯಾರು ಗೃಹಸ್ಥದಲ್ಲಿದ್ದು ಸೇವೆ ಮಾಡುವರೋ ಅವರು ಬಹಳ ಉನ್ನತ ಪದವಿ ಪಡೀತಾರೆ. ಹೀಗೆ ಅನೇಕರು ಬಡವರಿದ್ದಾರೆ. 8 ಆಣೆ ಅಥವಾ 1 ರೂಪಾಯಿಯನ್ನು ಕಳಿಸ್ತಾರೆ. ಮತ್ತೆ ಯಾರು ಇಲ್ಲಿ ಭಲೆ ಸಾವಿರಾರು ರೂಪಾಯಿಗಳನ್ನು ಕೊಟ್ಟರೂ ಸಹ ಬಡವರದ್ದು ಶ್ರೇಷ್ಠ ಪದವಿಯಾಗ್ತದೆ. ಏಕೆಂದರೆ ಅವರು ಯಾವುದೇ ಪಾಪಕರ್ಮ ಮಾಡೋದಿಲ್ಲ. ಪಾಪ ಮಾಡೋದರಿಂದ 100 ಪಟ್ಟು ಶಿಕ್ಷೆಯಾಗುವುದು. ನೀವು ಪುಣ್ಯಾತ್ಮರಾಗಿ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ. ದುಃಖ ಕೊಟ್ಟರೆ ಕೊನೆಯಲ್ಲಿ ಟ್ರಿಬ್ಯುನಲ್ ಕುಳಿತುಕೊಳ್ತದೆ. ನೀವು ಹೀಗೀಗೆ ಮಾಡಿದಿರಿ, ಈಗ ಶಿಕ್ಷೆಯನ್ನು ಅನುಭವಿಸಿ ಎಂದು ಸಾಕ್ಷಾತ್ಕಾರವಾಗ್ತದೆ. ಪದವಿಯು ಭ್ರಷ್ಟವಾಗ್ತದೆ. ಕೇಳಿಸಿಕೊಳ್ಳುತ್ತಲೂ ಇರ್ತಾರೆ. ಆದರೂ ಸಹ ಕೆಲವು ಮಕ್ಕಳು ಮತ್ತೆ ಉಲ್ಟಾ ಚಲನೆಯಲ್ಲಿ ನಡೆಯುತ್ತಿರುತ್ತಾರೆ. ತಂದೆ ತಿಳಿಸ್ತಾರೆ, ಯಾವಾಗಲೂ ಕ್ಷೀರಖಂಡವಾಗಿ ಇರಿ. ಒಂದು ವೇಳೆ ಉಪ್ಪು ನೀರಾಗಿ ವರ್ತಿಸುತ್ತೀರಿ ಎಂದರೆ ಬಹಳ ಸೇವಾಭಂಗ ಮಾಡ್ತೀರಿ. ಯಾರದ್ದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಇದೂ ಸಹ ಬಹಳ ಪಾಪವಾಗ್ತದೆ. ಮಾಯೆ ಇಲಿ ಇದ್ದಂತೆ. ಅದು ಗಾಳಿಯನ್ನು ಊದುತ್ತದೆ, ಕಚ್ಚುತ್ತಲೂ ಇರ್ತದೆ. ರಕ್ತ ಹೊರ ಬಂದರೂ ಸಹ ಗೊತ್ತಾಗೋದೇ ಇಲ್ಲ. ಮಾಯೆಯೂ ಸಹ ರಕ್ತವನ್ನು ತೆಗೆದು ಬಿಡುತ್ತದೆ. ಇಂತಹ ಕರ್ಮಗಳನ್ನು ಮಾಡಿಸಿಬಿಡ್ತದೆ. ಅದು ಅರ್ಥವಾಗೋದೇ ಇಲ್ಲ. ಪಂಚವಿಕಾರಗಳು ಒಮ್ಮೆಲೆ ತಲೆಯನ್ನೇ ತಿರುಗಿಸಿಬಿಡ್ತವೆ. ತಂದೆ ಎಚ್ಚರಿಕೆಯನ್ನಂತೂ ಕೊಡ್ತಾರಲ್ಲವೇ. ಕೊನೆಯಲ್ಲಿ ನ್ಯಾಯ ತೀರ್ಮಾನವಾಗುವಾಗ ನಮಗೆ ಸಾವಧಾನ ನೀಡಲಿಲ್ಲ ಎಂದು ಹೇಳುವಂತಾಗಬಾರದು. ನಿಮಗೆ ತಿಳಿದಿದೆ, ಈಶ್ವರನೇ ಓದಿಸುತ್ತಾರೆ. ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಮಕ್ಕಳೇ, ನಾನು ವಿಧೇಯ ಸೇವಕನಾಗಿದ್ದೇನೆಂದು ಹೇಳ್ತಾರೆ. ಕೆಲವು ಮಕ್ಕಳಲ್ಲಿ ಎಷ್ಟೊಂದು ಅಹಂಕಾರವಿರ್ತದೆ. ತಂದೆಯ ಮಕ್ಕಳಾಗಿಯೂ ಇಂತಿಂತಹ ಕರ್ಮಗಳನ್ನು ಮಾಡ್ತಾರೆ. ಅದರ ಮಾತೇ ಕೇಳಬೇಡಿ. ಇದಕ್ಕಿಂತಲೂ ಯಾರು ಗೃಹಸ್ಥ ವ್ಯವಹಾರದಲ್ಲಿರುವರೋ ಅವರು ಬಹಳ ಮುಂದೆ ಹೊರಟು ಹೋಗ್ತಾರೆ. ದೇಹಾಭಿಮಾನ ಬರುತ್ತಿದ್ದಂತೆಯೇ ಮಾಯೆ ಬಹಳ ಚೆನ್ನಾಗಿ ಪೆಟ್ಟು ಕೊಡ್ತದೆ.
ದೇಹಾಭಿಮಾನವನ್ನು ಕಳೆಯುವುದು ಬಹಳ ದೊಡ್ಡ ಗುರಿಯಾಗಿದೆ. ದೇಹಾಭಿಮಾನ ಬಂದಿತೆಂದರೆ ಪೆಟ್ಟು ಬಿದ್ದಿತ್ತು. ಅಂದ ಮೇಲೆ ಪದವಿ ಭ್ರಷ್ಟವಾಗಲು ದೇಹಾಭಿಮಾನದಲ್ಲಿ ಬರುವುದಾದರೂ ಏಕೆ? ಸತ್ಯಯುಗದಲ್ಲಿ ಹೋಗಿ ಕಸಗುಡಿಸುವಂತಾಗಬಾರದು. ಈಗ ಒಂದು ವೇಳೆ ತಂದೆಯೊಂದಿಗೆ ಯಾರಾದರೂ ಕೇಳಿದರೆ ತಂದೆ ಸ್ಪಷ್ಟವಾಗಿ ತಿಳಿಸ್ತಾರೆ. ನಾನೆಷ್ಟು ಸೇವೆ ಮಾಡ್ತೇನೆ, ಎಷ್ಟು ಮಂದಿಗೆ ಸುಖ ನೀಡಿದ್ದೇನೆಂದು ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಮಮ್ಮ ಬಾಬಾ ಎಲ್ಲರಿಗೆ ಸುಖ ಕೊಡ್ತಾರೆ, ಎಷ್ಟೊಂದು ಖುಷಿ ಪಡ್ತಾರೆ. ತಂದೆ ಬಾಂಬೆಯಲ್ಲಿ ಎಷ್ಟೊಂದು ಜ್ಞಾನದ ನರ್ತನ ಮಾಡುತ್ತಿದ್ದರು. ಬಹಳ ಮಂದಿ ಚಾತ್ರಕರಿದ್ದರಲ್ಲವೇ? ತಂದೆ ತಿಳಿಸ್ತಾರೆ, ಬಹಳ ಚಾತ್ರಕರ ಮುಂದೆ ಜ್ಞಾನದ ನರ್ತನ ಮಾಡ್ತೇನೆ, ಆಗ ಒಳ್ಳೊಳ್ಳೆಯ ಮಾತುಗಳು ಹೊರಬರ್ತವೆ. ಚಾತ್ರಕರು ಸೆಳೀತಾರೆ. ನೀವು ಸಹ ಆ ರೀತಿಯಾಗಬೇಕು, ಆಗಲೇ ಫಾಲೋ ಮಾಡುವರು. ಶ್ರೀಮತದಂತೆ ನಡೆಯಬೇಕಾಗಿದೆ. ತನ್ನ ಮತದಂತೆ ನಡೆದು ಕೆಟ್ಟ ಹೆಸರು ತಂದರೆ ಬಹಳ ನಷ್ಟ ಉಂಟಾಗುವುದು. ಈಗ ತಂದೆ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ತಾರೆ. ಭಾರತ ಸ್ವರ್ಗವಾಗಿತ್ತಲ್ಲವೇ? ಈಗ ಈ ರೀತಿ ಯಾರಾದರೂ ತಿಳಿದುಕೊಳ್ಳುವರೆ? ಭಾರತದಂತಹ ಪಾವನ ದೇಶ ಮತ್ಯಾವುದೂ ಇಲ್ಲ. ಈ ಮಾತನ್ನೂ ಹೇಳ್ತಾರೆ. ಆದರೆ ನಾವು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ದೆವು, ಅಲ್ಲಿ ಅಪಾರ ಸುಖವಿತ್ತು ಎಂಬುದನ್ನು ತಿಳಿದುಕೊಳ್ಳೋದಿಲ್ಲ. ಭಗವಂತ ಬಂದು ಕೊಳಕಾದ ಬಟ್ಟೆಯನ್ನು ಒಗೆಯುತ್ತಾರೆ ಎಂದು ಗುರುನಾನಕರು ಭಗವಂತನ ಮಹಿಮೆ ಹಾಡಿದ್ದಾರೆ. ಏಕ್ ಓಂಕಾರ್ ಎಂದು ಅವರದ್ದೇ ಮಹಿಮೆ ಇದೆ. ಶಿವಲಿಂಗದ ಬದಲು ಅಕಾಲ ಸಿಂಹಾಸನ ಹೆಸರಿಟ್ಟಿದ್ದಾರೆ. ಈಗ ತಂದೆ ನಿಮಗೆ ಇಡೀ ಸೃಷ್ಟಿಯ ರಹಸ್ಯವನ್ನು ತಿಳಿಸ್ತಾರೆ. ಮಕ್ಕಳೇ, ಒಂದು ಪಾಪವನ್ನು ಮಾಡಬಾರದು, ಇಲ್ಲದಿದ್ದರೆ 100ರಷ್ಟು ಶಿಕ್ಷೆಯಾಗುವುದು. ನನ್ನ ನಿಂದನೆ ಮಾಡಿಸಿದರೆ ಪದವಿ ಭ್ರಷ್ಟವಾಗುವುದು. ಬಹಳ ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ. ತನ್ನ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡ್ತೀರಿ. ಏನೆಲ್ಲ ವಿರುದ್ಧವಾಗಿ ಮಾಡಿದ್ದೀರೋ ಅದು ಒಳಗೆ ತಿನ್ನುತ್ತಿರುತ್ತದೆ. ಕಲ್ಪಕಲ್ಪವು ನಾವು ಇದೇ ರೀತಿ ಮಾಡುತ್ತೇವೆಯೇ? ಯಾವುದರಿಂದ ನೀಚ ಪದವಿಯನ್ನು ಪಡೆಯುತ್ತೇವೆ ಎಂದು ತಂದೆ ತಿಳಿಸ್ತಾರೆ. ಮಾತಾಪಿತರನ್ನು ಅನುಸರಿಸಬೇಕೆಂದರೆ ಸತ್ಯತೆಯಿಂದ ಸೇವೆ ಮಾಡಿ. ಮಾಯೆಯಂತೂ ಒಂದಲ್ಲ ಒಂದು ಕಡೆಯಿಂದ ನುಸುಳಿ ಬರ್ತದೆ. ಸೇವಾ ಕೇಂದ್ರಗಳ ಸಂಚಾಲಕರು ಬಹಳ ನಿರಹಂಕಾರಿಯಾಗಿರಬೇಕಾಗಿದೆ. ತಂದೆ ನೋಡಿ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಕೆಲವು ಮಕ್ಕಳು ಅನ್ಯರಿಂದ ಸೇವೆ ತೆಗೆದುಕೊಳ್ತಾರೆ. ತಂದೆ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ ಎಂದು ಯಾರ ಮೇಲೂ ಕೋಪಿಸಿಕೊಳ್ಳುವುದಿಲ್ಲ. ಮಕ್ಕಳು ಒಂದು ವೇಳೆ ಆಜ್ಞಾಕಾರಿಗಳಾಗಿದ್ದರೆ ತಂದೆ ಅವರಿಗೆ ತಿಳಿಸ್ತಾರೆ, ನೀವೇನು ಮಾಡ್ತೀರಿ ಎಂಬುದನ್ನು ಬೇಹದ್ದಿನ ತಂದೆಯೇ ತಿಳಿದುಕೊಂಡಿದ್ದಾರೆ. ಎಲ್ಲ ಮಕ್ಕಳು ಒಂದೇ ಸಮನಾಗಿ ಸುಪುತ್ರರಾಗಿರುವುದಿಲ್ಲ, ಕುಪುತ್ರರೂ ಇರ್ತಾರೆ. ತಂದೆ ತಿಳುವಳಿಕೆ ನೀಡುತ್ತಾರೆ, ಅನೇಕ ಮಕ್ಕಳಿದ್ದಾರೆ, ಇವರು ವೃದ್ಧಿಯಾಗುತ್ತಾ ಲಕ್ಷಾಂತರ ಅಂದಾಜಿನಲ್ಲಿ ಆಗ್ತಾರೆ. ಆದ್ದರಿಂದ ತಂದೆ ಮಕ್ಕಳಿಗೆ ಎಚ್ಚರಿಕೆ ನೀಡ್ತಾರೆ, ಮಕ್ಕಳೇ ಯಾವುದೇ ತಪ್ಪು ಮಾಡಬೇಡಿ. ಇಲ್ಲಿ ಪತಿತರಿಂದ ಪಾವನರಾಗಲು ಬಂದಿದ್ದೀರಿ ಅಂದ ಮೇಲೆ ಯಾವುದೇ ಪತಿತ ಕೆಲಸವನ್ನು ಮಾಡಬೇಡಿ. ನಾಮರೂಪದಲ್ಲಿ ಸಿಲುಕಬೇಡಿ, ದೇಹಾಭಿಮಾನದಲ್ಲಿ ಬರಬೇಡಿ. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡ್ತಾ ಇರಿ. ಶ್ರೀಮತದಂತೆ ನಡೆಯುತ್ತಾ ಇರಿ. ಪದವಿ ಬಹಳ ಪ್ರಬಲವಾಗಿದೆ. ತಂದೆ ಎಲ್ಲವನ್ನೂ ತಿಳಿಸ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ತಂದೆಯ ಸಮಾನ ನಿರಹಂಕಾರಿಗಳಾಗಬೇಕಾಗಿದೆ. ಯಾರಿಂದಲೂ ಸೇವೆ ತೆಗೆದುಕೊಳ್ಳಬಾರದು. ಯಾರಿಗೂ ದುಃಖವನ್ನು ಕೊಡಬಾರದಾಗಿದೆ. ಶಿಕ್ಷೆಯನ್ನು ಅನುಭವಿಸುವಂತಹ ಯಾವುದೇ ಪಾಪಕರ್ಮವಾಗಬಾರದು. ಪರಸ್ಪರ ಕ್ಷೀರಖಂಡವಾಗಿರಬೇಕಾಗಿದೆ. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ, ತನ್ನ ಮತದಂತೆ ಅಲ್ಲ. ವರದಾನ:
ಸೆಕೆಂಡಿನಲ್ಲಿ ದೇಹವೆಂಬ ಪೊರೆಯಿಂದ ಭಿನ್ನವಾಗಿ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿ ಸಂಪನ್ನ ಭವ. ಯಾವಾಗ ಕರ್ಮಭೋಗ ಹೆಚ್ಚಾಗ್ತದೆ, ಕರ್ಮೇಂದ್ರಿಯಗಳು ಕರ್ಮಭೋಗಕ್ಕೆ ವಶವಾಗಿ ತನ್ನ ಕಡೆಗೆ ಆಕರ್ಷಿಸುತ್ತದೆ. ಅರ್ಥಾತ್ ಯಾವ ಸಮಯದಲ್ಲಿ ಬಹಳ ನೋವುಂಟಾಗ್ತದೆ ಅಂತಹ ಸಮಯದಲ್ಲಿ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡುವವರು ಸಾಕ್ಷಿಯಾಗಿದ್ದು, ಕರ್ಮೇಂದ್ರಿಯಗಳಿಂದ ಭೋಗಿಸುವವರೇ ಸರ್ವಶಕ್ತಿ ಸಂಪನ್ನ ಅಷ್ಟರತ್ನ ವಿಜಯಿ ಎಂದು ಕರೆಸಿಕೊಳ್ತಾರೆ. ಇದಕ್ಕಾಗಿ ದೇಹವೆಂಬ ಪೊರೆಯಿಂದ ಭಿನ್ನವಾಗಿ ಅಭ್ಯಾಸ ಬಹಳ ಸಮಯದಿಂದ ಇರಲಿ. ಈ ವಸ್ತ್ರ ಪ್ರಪಂಚ ಅಥವಾ ಮಾಯೆಯ ಆಕರ್ಷಣೆಯಲ್ಲಿ ಟೈಟ್ ಅರ್ಥಾತ್ ಸೆಳೆತವಿರಬಾರದು. ಹೀಗಿದ್ದಾಗ ಸಹಜವಾಗಿ ಬಿಡಬಹುದು. ಸುವಾಕ್ಯ: ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಿರಹಂಕಾರಿ ಗುಣವಿರಲಿ. ನಿರಹಂಕಾರಿಯಾಗಿರುವುದು ಮಹಾನತೆಯ ಸಂಕೇತವಾಗಿದೆ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು. ಈಶ್ವರ ಸರ್ವವ್ಯಾಪಿ ಅಲ್ಲ. ಇದರ ಪ್ರಮಾಣ ಏನು? ಶಿರೋಮಣಿ ಗೀತೆಯಲ್ಲಿ ಭಗವಾನುವಾಚ ಯಾವುದಿದೆ? ಮಕ್ಕಳೇ, ಎಲ್ಲಿ ಜಯ ಇದೆ ಅಲ್ಲಿ ನಾನಿರುವೆ. ಇದು ಸಹ ಪರಮಾತ್ಮನ ಮಹಾವಾಕ್ಯವಾಗಿದೆ. ಬೆಟ್ಟಗಳಲ್ಲೇನು ಹಿಮಾಲಯ ಬೆಟ್ಟ ಇದೆ, ಅದರಲ್ಲಿದ್ದೇನೆ, ಮತ್ತು ಸರ್ಪಗಳಲ್ಲಿ ಕಪ್ಪು ನಾಗದಲ್ಲಿದ್ದೇನೆ. ಅದರಿಂದ ಪರ್ವತಗಳಲ್ಲಿ ಉನ್ನತವಾದ ಪರ್ವತ ಕೈಲಾಸ ಪರ್ವತವನ್ನು ತೋರಿಸಿದ್ದಾರೆ, ಮತ್ತು ಸರ್ಪಗಳಲ್ಲಿ ಕರಿನಾಗ. ಆದ್ದರಿಂದ ಇದರಲ್ಲಿ ಸಿದ್ಧವಾಗ್ತದೆ, ಪರಮಾತ್ಮ ಒಂದು ವೇಳೆ ಸರ್ವ ಸರ್ಪಗಳಲ್ಲಿ ಕೇವಲ ಕರಿನಾಗಲ್ಲಿ ಮಾತ್ರ ಇದ್ದಾರೆ ಅಂದಾಗ ಸರ್ವ ಸರ್ಪಗಳಲ್ಲಿ ಅವರ ವಾಸ ಇಲ್ಲವೆಂದಾಯಿತಲ್ಲವೇ? ಒಂದು ವೇಳೆ ಪರಮಾತ್ಮ ಉನ್ನತದಲ್ಲಿ ಉನ್ನತವಾದ ಪರ್ವತದಲ್ಲಿರುವುದಾದರೆ ಕೆಳಗೆ ಸಣ್ಣ ಸಣ್ಣ ಬೆಟ್ಟಗಳಿಲ್ಲ. ನಂತರ ಹೇಳ್ತಾರೆ, ಎಲ್ಲಿ ಜಯವಿದೆ ಅಲ್ಲಿ ನನ್ನ ಜನ್ಮ, ಅಂದರೆ ಸೋಲಿನಲ್ಲಿ ನಾನಿಲ್ಲ. ಈಗ ಇದೇ ಮಾತು ಸಿದ್ಧ ಮಾಡುತ್ತೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಒಂದು ಕಡೆ ಹೀಗೂ ಹೇಳ್ತಾರೆ, ಮತ್ತೆ ಇನ್ನೊಂದು ಕಡೆ ಹೀಗೂ ಹೇಳ್ತಾರೆ, ಪರಮಾತ್ಮ ಅನೇಕ ರೂಪಗಳಲ್ಲಿ ಬರ್ತಾರೆ. ಹೇಗೆ ಪರಮಾತ್ಮನಿಗೆ 24 ಅವತಾರಗಳನ್ನು ತೋರಿಸ್ತಾರೆ. ಹೇಳ್ತಾರೆ ಆಮೆ, ಮೀನು ಇತ್ಯಾದಿ ರೂಪ ಪರಮಾತ್ಮನದ್ದು ಎಂದು. ಅದೆಲ್ಲ ಅವರ ಮಿಥ್ಯಾಜ್ಞಾನವಾಗಿದೆ. ಹಾಗೆಯೇ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ತಿಳಿದು ಕುಳಿತಿದ್ದಾರೆ. ಆದರೆ ಈ ಸಮಯ ಕಲಿಯುಗದಲ್ಲಿ ಸರ್ವವ್ಯಾಪಿ ಮಾಯೆಯೇ ವ್ಯಾಪಕವಾಗಿದೆ. ಅಂದ ಮೇಲೆ ಮತ್ತೆ ಪರಮಾತ್ಮ ಹೇಗೆ ವ್ಯಾಪಕ ಆಗಲು ಸಾಧ್ಯ? ಗೀತೆಯಲ್ಲಿ ಹೇಳಲಾಗಿದೆ, ನಾನು ಮಾಯೆಯಲ್ಲಿ ವ್ಯಾಪಕನಾಗಿಲ್ಲ. ಇದರಿಂದ ಪರಮಾತ್ಮ ಸರ್ವವ್ಯಾಪಕನಲ್ಲ ಎಂದು ಸಿದ್ಧವಾಗ್ತದೆ. ನಿರಾಕಾರಿ ಪ್ರಪಂಚ ಆತ್ಮ ಮತ್ತು ಪರಮಾತ್ಮರಿರುವಂತಹ ಸ್ಥಾನ. ಈಗ ಇದಂತೂ ನಾವು ತಿಳಿದುಕೊಂಡಿದ್ದೇವೆ. ನಾವು ನಿರಾಕಾರಿ ಪ್ರಪಂಚ ಎಂದು ಹೇಳ್ತೇವೆ. ಅಂದರೆ ನಿರಾಕಾರದ ಅರ್ಥ ಯಾವುದೇ ಆಕಾರವಿಲ್ಲ ಎಂದಲ್ಲ. ಹೇಗೆ ನಾವು ನಿರಾಕಾರಿ ಪ್ರಪಂಚ ಅಂದಾಗ ಅದರ ಅರ್ಥವಾಗಿದೆ ಖಂಡಿತ ಬೇರೆ ಒಂದು ಪ್ರಪಂಚವಿದೆ ಎಂದು. ಆದರೆ ಅದು ಸ್ಥೂಲ ಸೃಷ್ಟಿಯ ತರಹ ಆಕಾರವಿಲ್ಲ. ಹೇಗೆ ಪರಮಾತ್ಮ ನಿರಾಕಾರನಾಗಿದ್ದಾರೆ, ಆದರೆ ಅವರಿಗೆ ತಮ್ಮ ಸೂಕ್ಷ್ಮ ರೂಪ ಅವಶ್ಯವಾಗಿದೆ. ಹಾಗೆ ನಾವು ಆತ್ಮ ಮತ್ತು ಪರಮಾತ್ಮರ ಧಾಮ ನಿರಾಕಾರಿ ಪ್ರಪಂಚವಾಗಿದೆ. ಆದ್ದರಿಂದ ಯಾವಾಗ ನಾವು ಪ್ರಪಂಚ ಎನ್ನುವ ಅಕ್ಷರ ಉಚ್ಚರಿಸುತ್ತೇವೆ ಅಂದಾಗ ಇದರಿಂದ ಸಿದ್ಧವಾಗ್ತದೆ ಅದು ಪ್ರಪಂಚವಾಗಿದೆ ಮತ್ತು ಅಲ್ಲಿರುತ್ತಾರೆ. ಅದಕ್ಕಾಗಿಯೇ ಪ್ರಪಂಚ ಎನ್ನುವ ಹೆಸರಾಗಿದೆ. ಈಗ ಪ್ರಪಂಚದ ಮನುಷ್ಯರು ತಿಳಿತರೆ ಪರಮಾತ್ಮನ ರೂಪವೂ ಸಹ ಅಖಂಡ ಜ್ಯೋತಿ ತತ್ವವಾಗಿದೆ. ಅದಾಗಿದೆ ಪರಮಾತ್ಮನಿರುವಂತಹ ಸ್ಥಾನ. ಇದನ್ನು ರಿಟೈರ್ಡ್ ಹೋಮ್ ಎಂದು ಕರೆಯುತ್ತಾರೆ. ಆದ್ದರಿಂದ ನಾವು ಪರಮಾತ್ಮನ ಮನೆಯನ್ನು ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ. ಮತ್ತು ಇನ್ನೊಂದಾಗಿದೆ ಆಕಾರಿ ಪ್ರಪಂಚ. ಇಲ್ಲಿ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳು ಆಕಾರಿ ರೂಪದಲ್ಲಿರ್ತಾರೆ. ಮತ್ತು ಇದಾಗಿದೆ ಸಾಕಾರಿ ಪ್ರಪಂಚ. ಇದರಲ್ಲಿ 2 ಭಾಗಗಳಿವೆ. ಒಂದಾಗಿದೆ ನಿರ್ವಿಕಾರಿ ಸ್ವರ್ಗದ ಪ್ರಪಂಚ. ಎಲ್ಲ ಅರ್ಧಕಲ್ಪ ಸದಾ ಸುಖ ಇರ್ತದೆ.
ಪವಿತ್ರತೆ ಮತ್ತು ಶಾಂತಿ ಇರ್ತದೆ. ಇನ್ನೊಂದಾಗಿದೆ ವಿಕಾರಿ, ಕಲಿಯುಗಿ, ದುಃಖ ಮತ್ತು ಅಶಾಂತಿಯ ಪ್ರಪಂಚ. ಈಗ ಅದಕ್ಕೆ 2 ಪ್ರಪಂಚಗಳು ಎಂದು ಏಕೆ ಹೇಳಲಾಗುವುದು? ಏಕೆಂದರೆ ಈ ಮನುಷ್ಯರು ಏನು ಹೇಳ್ತಾರೆ, ಸ್ವರ್ಗ ಮತ್ತು ನರಕ 2 ಪರಮಾತ್ಮ ರಚಿಸಿರುವಂತಹ ಪ್ರಪಂಚಗಳಾಗಿವೆ ಎಂದು. ಇದರ ಬಗ್ಗೆ ಪರಮಾತ್ಮನ ಮಹಾವಾಕ್ಯವಿದೆ, ಮಕ್ಕಳೇ, ನಾನು ಯಾವುದೇ ದುಃಖದ ಪ್ರಪಂಚವನ್ನು ಸೃಷ್ಟಿ ಮಾಡಲಿಲ್ಲ. ನಾನು ಯಾವ ಪ್ರಪಂಚ ರಚಿಸಿದೆ ಅದು ಸುಖದ ಪ್ರಪಂಚ ಆಗಿದೆ. ಈಗ ದುಃಖ ಮತ್ತು ಅಶಾಂತಿಯ ಪ್ರಪಂಚ ಏನಿದೆ ಅದು ಮನುಷ್ಯಾತ್ಮರು ತಮಗೆ ತಮ್ಮನ್ನು ಮತ್ತು ಪರಮಾತ್ಮನಾದ ನನ್ನನ್ನು ಮರೆತಿರುವ ಕಾರಣ ಅವರ ಲೆಕ್ಕಾಚಾರವನ್ನು ಭೋಗಿಸುತ್ತಿದ್ದಾರೆ. ಉಳಿದಂತೆ ಯಾವ ಸಮಯದಲ್ಲಿ ಸುಖ ಮತ್ತು ಪುಣ್ಯದ ಜಗತ್ತಿತ್ತು ಅಲ್ಲಿ ಸೃಷ್ಟಿ ನಡೆಯುತ್ತಿರಲಿಲ್ಲ ಎಂದಲ್ಲ. ಅಲ್ಲಿ ದೇವತೆಗಳ ನಿವಾಸ ಸ್ಥಾನವಿತ್ತು ಎಂದು ಯಾವಾಗ ನಾವು ಹೇಳ್ತೇವೆ ಅಂದಾಗ ಅಲ್ಲಿ ಎಲ್ಲ ಪ್ರವೃತ್ತಿ ನಡೆಯುತ್ತಿತ್ತು. ಆದರೆ ಇಷ್ಟಂತೂ ಖಂಡಿತ ಇತ್ತು, ಅಲ್ಲಿ ವಿಕಾರದಿಂದ ಜನ್ಮ ಇರಲಿಲ್ಲ. ಆ ಕಾರಣ ಇಷ್ಟು ಕರ್ಮಬಂಧನ ಇರಲಿಲ್ಲ. ಆ ಪ್ರಪಂಚಕ್ಕೆ ಕರ್ಮಬಂಧನ ರಹಿತ ಸ್ವರ್ಗದ ಪ್ರಪಂಚ ಎಂದು ಕರೆಯಲಾಗ್ತದೆ. ಅಂದಾಗ ಒಂದಾಗಿದೆ ನಿರಾಕಾರಿ ಪ್ರಪಂಚ, ಇನ್ನೊಂದಾಗಿದೆ ಆಕಾರಿ ಪ್ರಪಂಚ, ಮೂರನೆಯದಾಗಿದೆ ಸಾಕಾರಿ ಪ್ರಪಂಚ. ಒಳ್ಳೆಯದು. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಸಾಕಾರದಲ್ಲಿ ಒಂದು ವೇಳೆ ಯಾರೇ ನಿಮಿತ್ತ ಶ್ರೇಷ್ಠಾತ್ಮರು ಜೊತೆಯಲ್ಲಿದ್ದರೆ ಅವರಿಂದ ಯಾವುದೇ ಮಾತನ್ನು ಪರಿಶೀಲಿಸಿ ನಂತರ ಮಾಡಿದರೆ ನಿಶ್ಚಯ ಬುದ್ಧಿಯವರಾಗುವಿರಿ. ನಿರ್ಭಯತೆ ಮತ್ತು ನಿಶ್ಚಯ 2 ಗುಣಗಳನ್ನು ಮುಂದಿಟ್ಟುಕೊಂಡು ಮಾಡುವಿರಿ. ಎಲ್ಲಿ ಸದಾ ನಿಶ್ಚಯ ಮತ್ತು ನಿರ್ಭಯತೆ ಇದೆ ಅಲ್ಲಿ ಸದಾ ಶ್ರೇಷ್ಠ ಸಂಕಲ್ಪದ ವಿಜಯವಿದೆ. ಯಾವುದೇ ಸಂಕಲ್ಪ ಮಾಡುತ್ತೀರೆಂದಾಗ ಒಂದು ವೇಳೆ ಸದಾ ನಿರಾಕಾರ ಮತ್ತು ಸಾಕಾರ ಜೊತೆ ಮತ್ತು ಸಮ್ಮುಖವಿದ್ದರೆ ಪರಿಶೀಲಿಸಿದ ನಂತರ ನಿಶ್ಚಯ ಮತ್ತು ನಿರ್ಭಯತೆಯಿಂದ ಮಾಡಿ. ಇದರಿಂದ ಸಮಯವೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಎಂತಹ ಮಕ್ಕಳಿಗೆ ಮಾಯೆ ಬಹಳ ಜೋರಾಗಿ ಪೆಟ್ಟು ಕೊಡ್ತದೆ? ಉನ್ನತ ಗುರಿ ಯಾವುದಾಗಿದೆ? ಯಾವ ಮಕ್ಕಳು ದೇಹಾಭಿಮಾನದಲ್ಲಿರುವರೋ ಅವರಿಗೆ ಮಾಯೆ ಬಹಳ ಚೆನ್ನಾಗಿ ಪೆಟ್ಟು ಕೊಡ್ತದೆ ಮತ್ತೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ದೇಹಾಭಿಮಾನ ಬಂದಿತೆಂದರೆ ಪೆಟ್ಟು ಬಿದ್ದಿತು. ಇದರಿಂದ ಪದವಿ ಭ್ರಷ್ಟವಾಗ್ತದೆ. ದೇಹಾಭಿಮಾನವನ್ನು ಕಳೆಯುವುದೇ ದೊಡ್ಡ ಗುರಿಯಾಗಿದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಆತ್ಮಾಭಿಮಾನಿಗಳಾಗಿ ಹೇಗೆ ತಂದೆ ವಿಧೇಯ ಸೇವಕರಾಗಿದ್ದಾರೆ, ಎಷ್ಟು ನಿರಹಂಕಾರಿಯಾಗಿದ್ದಾರೆ ಅದೇ ರೀತಿ ನಿರಹಂಕಾರಿಯಾಗಿ, ಯಾವುದೇ ಅಹಂಕಾರ ಬೇಡ. ಒಳ್ಳೆಯದು. ಓಂ ಶಾಂತಿ.